ಅಮ್ಮ ಅಮ್ಮ ಅಪ್ಪಂಗೆ ಏನಾಯ್ತಮ್ಮ? ನಿಮ್ಮ ಅಪ್ಪನಿಗೆ ಯಾರೋ ಹೊಡೆದು ಬಿಟ್ಟಿದ್ದಾರೆ ಕಣೋ, ತಲೆ ಎಲ್ಲ ರಕ್ತ ಬರ್ತಾ ಇತ್ತಂತೆ. ಏನು ಮೇಡಮ್ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡದೆ ಪೇಷಂಟ್ ಜೀವ ಜೊತೆ ಆಟ ಆಡ್ತಾ ಇದ್ದೀರಾ? ಇದೆಂತ ರಿಸ್ಕಿ ಕೇಸ್ ಗೊತ್ತಾ? ಕಂಪ್ಲೇಂಟ್ ಕಾಪಿ ಇಲ್ಲ ಅಂದ್ರೆ ಟ್ರೀಟ್ಮೆಂಟ್ ಕೊಡೋಕೆ ಕಷ್ಟ ಆಗತ್ತಾ ಸರ್? ಟ್ರೀಟ್ಮೆಂಟ್ ಕೊಡೋದಕ್ಕೆ ಪೊಲೀಸ್ ಕಂಪ್ಲೇಂಟ್ ಆಗಲೇಬೇಕು ಅಂತ ರೂಲ್ಸ್ ಇದೆಯಾ ಸರ್? ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ಕಂಪ್ಲೇಂಟು ಅಂತಾನೆ ಇದ್ದೀರಲ್ಲ. ಮೊದಲು ನೀವು ಟ್ರೀಟ್ಮೆಂಟ್ ಶುರು ಮಾಡಿ, ಪೊಲೀಸ್ ಬಂದ್ಮೇಲೆ ಏನೇನು ಮಾಡಬೇಕು ಅದನ್ನ ಮಾಡ್ತಾರೆ. ಅದಕ್ಕೆ ನೀವು ಒಂದು ನಿಮಿಷ ಇರಿ ಸರ್. ನಿಮಗೆ ಲೀಗಲಿ ಪ್ರಾಬ್ಲಮ್ ಆಗದಿರೋ ಥರ ಅಶ್ಯೂರೆನ್ಸ್ ಬೇಕು ಅಷ್ಟೇ ಅಲ್ವಾ? ಒಂದು ನಿಮಿಷ. ಓಕೆ ಸರ್, ಥ್ಯಾಂಕ್ ಯು ಸರ್. ಒಂದು ನಿಮಿಷ, ನಿಮಗೆ ಅವ್ರು ಫೋನ್ ಮಾಡ್ತಾರೆ. ಇನ್ನು ಎಷ್ಟೊತ್ತಾಗತ್ತಮ್ಮ? ಹಲೋ, ಹಾಂ ಹೇಳಿ ಸರ್. ಓಕೆ ಸರ್. ಸರಿ ಸರ್, ಈಗಲೇ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ ಸರ್. ಅಲ್ಲಮ್ಮ, ನೀವು ಜನಾರ್ದನ್ ಸರ್ ಕಡೆಯವರು ಅಂತ ಮೊದಲೇ ಹೇಳ್ಬೇಕಲ್ವಾ? ಓಹ್ ಸಾರಿ, ಈಗಲೇ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ಲಕ್ಷ್ಮಿ, ಯಾರಿಗಮ್ಮ ಫೋನ್ ಮಾಡಿದ್ದೆ? ಏನಿಲ್ಲ ಅತ್ತೆ, ನಮ್ಮ ಕ್ಲೈಂಟ್ ಒಬ್ರಿದ್ದಾರೆ, ಅವ್ರದ್ದೇ ಈ ಹಾಸ್ಪಿಟಲು, ಅವ್ರಿಗೆ ಕಾಲ್ ಮಾಡಿದ್ದೆ ಅಷ್ಟೇ. ನೀವೇನು ಗಾಬರಿ ಆಗ್ಬಿಡಿ ಅತ್ತೆ, ಮಾವ ಹುಷಾರಾಗ್ತಾರೆ. ಸಿರಿ, ಏನಾಯ್ತು? ಯಾಕೆ ಇಷ್ಟೊಂದು ಬೇಜಾರಾಗಿದ್ಯಾ? ತಾತಂಗೆ ಏನೂ ಆಗಲ್ಲ, ಬೇಗ ಹುಷಾರಾಗ್ತಾರಾಯ್ತಾ? ಹೊಟ್ಟೆ ಹಸಿತಾ ಇದೆಯಾ? ಹಸುವಾಗದೆ ಇರುತ್ತಾ? ನಿಮ್ಮ ಥರ ಅವಳು ರೆಸ್ಟೋರೆಂಟಲ್ಲಿ ಊಟ ಮಾಡಿದ್ರೆ ಆರಾಮಾಗಿರೋಳು.